ಅಪ್ಪನಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮೀಡಿಯಾ ಅವ್ರಿಗೆ. ನೀವ್ ಎಷ್ಟು ಪ್ರಯತ್ನ ಪಟ್ರು ಅಪ್ಪನ ಕೇಳಕ್ಕೆ ಆ ದೇವ್ರು ಒಬ್ಬರೊಬ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ಯಾವ್ದೇ ಕಾರಣಕ್ಕೂ ಅದನ್ನ ಬರ್ದಿಕ್ಕಳಿ ಕೆಳಗ್ ಬೀಳಲ್ಲ. ಯಾರ ಮನೆ ಯಾರು ಊಟನೋ ತಿಂದು ಯಾರು ದನ ಆಗಿ ಆಮೇಲೆ ಹೈವಾನ ಅನ್ನಿಸ್ಕೊಳಕ್ಕೆ ಇದು ತುಂಬಾ ಒಂಥರ ಕೀಳು ಮಟ್ಟದ ಮಾತುಗಳು ಅಂತ ನನ್ಗೆ ಅನಿಸ್ತು. ಇವಾಗ ನಾವು ಹೇಳ್ಬೋದಲ್ಲ, ತಲೆ ಮೇಲೆ ನಾಲ್ಕು ಕೂದ್ಲಿಲ್ಲ, ಕತ್ತೆ ವಾಯ್ಸು, ಪಿಳ್ಳೆ ಬಿಚ್ಕಿದ್ದಂಗ ಅವನೇ, ಶಿಳ್ಳೆ ಕೆತ್ತ, ಹಿಂಗ್ ಹೇಳ್ತಾ ಹೋದ್ರೆ ಸಾವಿರ ನಾವು ಹೇಳ್ಬೋದಲ್ಲ. ಬಟ್ ಆ ಲೆವೆಲ್ ನಾವಿಲ್ಲ. ಅವ್ರಿಗೂ ಆಗಲ್ಲ ಮೀಡಿಯಾಗೆ, ನಿಮ್ಗೂ ಆಗಲ್ಲ. ಅವ್ರಂದ್ರೆ ಬಿಟ್ಬಿಡ್ರಿ, ಅವ್ರು ಮಾತಾಡ್ತಿಲ್ಲ ನಿಮ್ ಬಗ್ಗೆ, ನೀವೇ ಮಾತಾಡ್ತಾರ ಡೈಲಿ ಅವ್ರ ಬಗ್ಗೆ. ಐತೆ ಶಂಕರ್ ಮಠ ಬಸವೇಶ್ ನಗರವರೆಗೂ ಐತೆ ಬಾಯಿ. ಏನ್ ಸರ್ ಮಾತಾಡೋದ ಹೆಂಗ್ ಕುಲಾನ ಸರ್ ಅದು? ಯಪ್ಪ ನಾನ್ ಕಲ್ತಿರೋದು ಒಂದೇ ಸರ್ ಬುದ್ಧಿ, ತಲೆ ಹಿಡಿಬೇಡ, ತಲೆ ಹೊಡಿಬೇಡ ಅಷ್ಟೇ. ಎಲ್ಲೋ ಕೂತ್ಕೊಂಡು ಕಮೆಂಟ್ಸ್ ಅಲ್ಲಿ ಸರ್ ನಾಮರ್ದ ನನ್ ಮಕ್ಳು ಸರ್, ಯಪ್ಪ ಗಂಡಸ್ತಾನೆಲ್ಲ ಇಲ್ಲ ಇವರೆಲ್ಲ ಸರ್. ಏನ್ ಗೊತ್ತಾ ಸರ್, ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಮರ್ಯಾದೆ ಐತಿ ಅಪ್ಪನ ಬಗ್ಗೆ, ಒಳ್ಳೆ ಸೀನಿಯರ್ ಆಂಕರ್. ಆಮೇಲೆ ನಾನು ಅದೇ ಚಾನಲ್ ಇಂದ ಬೆಳೆದವನು, ಸುವರ್ಣ ಇಂದ ನಾನು ಮೇಲ್ ಬಂದವನು. ಆಮೇಲೆ ನ್ಯೂಸ್ ಅಲ್ಲಿ ಪಾಪ ಇವ್ರು ಒಳ್ಳೆ ಸ್ಥಾನದಲ್ಲಿರೋರು ಯಾಕೆ ಹೆಂಗ್ ಮಾತಾಡ್ತಾ ಇದಾರೆ, ಏನ್ ಕತೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ನನಗೂ ಇರಿಟೇಷನ್ ಇತ್ತು. ಅದೊಂದು ತಾಳ್ಮೆ, ಒಂದು ಲೆವೆಲ್ ಅಂತ ಇರುತ್ತಲ್ವಾ. ಸಡನ್ ಆಗಿ ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಯಾರೋ ನನ್ಗೊಬ್ಬ ರೀಲ್ಸ್ ಕಳಿಸ್ದ, ಏನು ಅಂತ ಓಪನ್ ಮಾಡಿ ನೋಡಿದೆ. ಸರ್, ಒಬ್ಬ ಸೀನಿಯರ್ ಪತ್ರಕರ್ತ ಈ ತರ ಮಾತಾಡೋದು ನಂಗೆ ನಿಜವೂ ಸಹಿಸಕ್ಕಾಗಿಲ್ಲ. ಅಂದ್ರೆ ದನ ಇದ್ದಂಗಿದಾನೆ, ಹೈವಾನ ಸರ್. ಯಾರ ಮನೆ ಯಾರು ಊಟನೋ ತಿಂದು ಯಾರು ದನ ಆಗಿಲ್ಲ. ಆಮೇಲೆ ಹೈವಾನ ಅನ್ನಿಸ್ಕೊಳಕ್ಕೆ ಇದು ತುಂಬಾ ಒಂಥರ ಕೀಳು ಮಟ್ಟದ ಮಾತುಗಳು ಅಂತ ನನ್ಗೆ ಅನ್ನಿಸ್ತು. ಇವಾಗ ನಾವು ಹೇಳ್ಬೋದಲ್ಲ, ತಲೆ ಮೇಲೆ ನಾಲ್ಕು ಕೂದ್ಲಿಲ್ಲ, ಕತ್ತೆ ವಾಯ್ಸು, ಪಿಳ್ಳೆ ಬಿಚ್ಕಿದ್ದಂಗ ಅವನೇ, ಶಿಳ್ಳೆ ಕೆತ್ತ, ಹಿಂಗ್ ಹೇಳ್ತಾ ಹೋದ್ರೆ ಸಾವಿರ ನಾವು ಹೇಳ್ಬೋದಲ್ಲ. ಬಟ್ ಆ ಲೆವೆಲ್ ನಾವಿಳಿಯಲ್ಲ. ಹೇಳೋದೇನು ಅಂದ್ರೆ ಮಾತಾಡೋಗ ಒಂದು ತೂಕ ಇರಬೇಕು ಸರ್. ಏನೋ ಬಾಯಿ ಇದೆ, ಒಂದು ಕೋಟ್ ಇದೆ, ಒಂದು ಮೈಕ್ ಇದೆ, ಒಂದು ಕ್ಯಾಮ್ರಾ ಇದೆ ಅಂದ ತಕ್ಷಣ ಅವರು ಒಂದು ದೊಡ್ಡ ಸ್ಥಾನದಲ್ಲಿ ಇರೋರು ಅಲ್ವಾ ಪಾಪ. ಇದನ್ನು ಆಗ್ಬಾರ್ದು, ಆಗೋಗಿದೆ. ನಿಮಗೆ ಮೀಡಿಯಾ ಅಂದ್ರೆ ಅವ್ರಿಗೆ ಆಗಲ್ಲ ತಾನೆ, ನಿಮ್ಗೆ ದರ್ಶನ್ ಅಂದ್ರೆ ಆಗಲ್ಲ ತಾನೆ, ಬಿಟ್ಬಿಡ್ರಿ ಅವ್ರನ್ನ. ಅವ್ರ ಬಗ್ಗೆ ಮಾತಾಡ್ಬೇಡ್ರಿ. ಅದ್ ನೆನೇನೋ ಏನೋ ನ್ಯೂಸ್ ನೋಡ್ತಿದ್ದೇನೋ ಮಿಡಲ್ ಫಿಂಗರ್ ತೋರಿಸ್ಕೊಂಡು ಹಿಡಿತಾ ಇದ್ರು. ಹೌದು, ನಡೆದ್ರು, ಕಾಣಿಸ್ತಾ ಇದೆ ಮಿಡಲ್ ಫಿಂಗರ್. ಅವ್ರಿಗೂ ಆಗಲ್ಲ ಮೀಡಿಯಾ ಅಂದ್ರೆ, ನಿಮ್ಗೂ ಆಗಲ್ಲ. ಅವ್ರಂದ್ರೆ ಬಿಟ್ಬಿಡ್ರಿ, ಅವ್ರು ಮಾತಾಡ್ತಿಲ್ಲ ನಿಮ್ ಬಗ್ಗೆ, ನೀವೇ ಮಾತಾಡ್ತಾರ ಡೈಲಿ ಅವ್ರ ಬಗ್ಗೆ ಮಾತಾಡ್ಲೇಬೇಡ್ರಿ. ಅವ್ರ ಫ್ಯಾನ್ಸು ಹೇಳ್ತಾರೆ ನಮ್ ಬಾಸು ಕರಿಯ ಅದೇನೋ ಮಕ್ಕಳು ಮೀಡಿಯಾ ಅಂತ, ಅದ್ ಅನ್ಸ್ಕಂತೀರಾ. ಇವಾಗ ಇವರೇ ಡೈರೆಕ್ಟ್ ಆಗಿ ಮಿಡಲ್ ಫಿಂಗರ್ ತೋರಿಸ್ತವ್ರೆ ಅಂತೀರಾ. ಮತ್ ಇಂಥವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಸರಿ ಇಲ್ವಲ್ಲ ಅವರು, ಬಿಟ್ಬಿಡ್ರಿ, ಅವ್ರ ಬಗ್ಗೆನೇ ಮಾತಾಡ್ಬೇಡ್ರಿ, ಏನು ಮಾತಾಡ್ಲೇಬೇಡಿ ಅವ್ರ ಬಗ್ಗೆ. ಅಜಿತ್ ಅವರ ವಿಷಯಕ್ಕೆ ಬರ್ತೀನಿ. ಸೊ ಏನಕ್ಕೆ ಆ ಒಂದು ಟಾಕ್ ಬಂತು ಅಂತಂದ್ರೆ, ಹಿಂದೆ ಈಗ ಅವರೇ ಒಂದಷ್ಟು ಏನ್ ಹೇಳಿದ್ರು, ಫುಡ್ ನನಗೆ ಸರಿ ಆಗ್ತಾ ಇಲ್ಲ, ವೆಯ್ಟ್ ಲಾಸ್ ಆಗ್ತಾ ಇದೆ, ನನಗೆ ಮನೆ ಫುಡ್ ಬೇಕು ಅಂತ ಒಂದಷ್ಟು ಸರಿ ಎಲ್ಲ ಹೇಳಿದ್ರಂತೆ. ಬಟ್ ಅದಾದ್ಮೇಲೆ ಈಗ ನೋಡಕ್ ಚೆನ್ನಾಗಿದ್ದಾರೆ, ವೆಯ್ಟ್ ಲಾಸ್ ಏನೂ ಆಗಿಲ್ಲ. ಆಮೇಲೆ ಕೂತ್ಕೊಂಡು ಸಿಗರೇಟ್ ಇದೆ, ಸೊ ಕಾಫಿ ಮಗ್ಗಿದೆ. ಈ ವ್ಯಕ್ತಿ ಹೊರಗಡೆ ಅಯ್ಯೋ ಪಾಪ ಅಂತ ತೋರ್ಸ್ಕೊತಾ ಇದಾರೆ, ಮನೆ ಊಟ ಬೇಡ್ತಾ ಇದಾರೆ. ಬಟ್ ಒಳಗಡೆ ನೋಡಿದ್ರೆ ರಿಯಾಲಿಟಿ ಆಗಿಲ್ಲ. ಎವ್ರಿ ಡೇ ಅವರಿಗೆ ಇಷ್ಟಪಡುವಂತ ಹೋಟೆಲ್ ಇಂದ ಬಿರಿಯಾನಿ ಹೋಗುತ್ತಂತೆ. ಸೊ ಅಷ್ಟೆಲ್ಲ ಚೆನ್ನಾಗಿದ್ದಾಗ ಅಷ್ಟೊಂದೆಲ್ಲ ಸೌಕರ್ಯ ಕೊಡ್ತಾ ಇದ್ರಲ್ಲ ಆ ವ್ಯಕ್ತಿಗೆ ಅನ್ನೋ ಒಂದು ರೋಷಾವೇಶ ಇದೆ. ಯಾರು ಸರ್ ನಿಮಗೆ ದರ್ಶನ್ ಅವ್ರು ಬಂದು ಅಜಿತ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ನನ್ಗೆ ಮನೆ ಊಟ ಸಿಗ್ತಾರ ಅಂತ ತುಂಬಾ ಸಣ್ಣ ಆಗ್ತೀನಿ? ಯಾರು ಸರ್ ಹೇಳಿದ್ರು ಅಜಿತ್ ಅವ್ರಿಗೆ? ಈಗ ಬರ್ತಾ ಇರ್ತಾರೆ ಸುದ್ದಿಗಳೆಲ್ಲ, ಎಲ್ಲಿಂದ ಬಂತದೆ ಸರ್? ರಿಪೋರ್ಟರ್ಸ್ ಇರ್ತಾರೆ. ಆಯ್ತು ಸರ್, ಅವ್ರಿಗೆ ಯಾರು ಮನೆ ಊಟ ಬೇಕು ಅಂತ ಯಾರು ಸರ್ ಹೇಳಿದ್ದು? ಲಾಯರ್ ಹೇಳಿದ್ರಂತ ಮೀಡಿಯಾಗೆ ಹೇಳಿದ್ರ? ಲಾಯರ್ ರಿಪೋರ್ಟರ್ಗೆ ಹೇಳಿದ್ರಂತ? ಮತ್ತೆ ನೀವು ಲಾಯರ್ನ ಕೇಳ್ಬೇಕು ಸರ್, ದರ್ಶನ್ ಅವ್ರನ್ನ ಕೇಳಬಾರ್ದು. ಅವ್ರು ಎಷ್ಟು ಮಾತಾಡೋರೋ ಏನ್ ಬಿಟ್ಟರೋ ಅವ್ರಿಗೆ ಗೊತ್ತಿಲ್ವಲ್ಲ. ಪರ್ಫೆಕ್ಟ್ ಸಿಚುವೇಶನ್, ನಿಮ್ಗೆ ಪರ್ಫೆಕ್ಟ್ ಪರ್ಸನ್ ಅವ್ರಿಂದ ಬರೋವರ್ಗು ನೀವು ಅದನ್ನ ಕಮೆಂಟ್ ಮಾಡಂಗಿಲ್ವಲ್ಲ ಸರ್. ಇವಾಗ ಅವ್ರೇನಾದ್ರು ಬಂದು ನನ್ಗೆ ಮನೆ ಊಟ ಸಿಕ್ತಿಲ್ಲ, ನಾನು ಸ್ವರ್ಗೋಗ್ತಾ ಇದೀನಿ, ನಾನು ನೊಂದೋಗ್ತಾ ಇದೀನಿ ಅಂತ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದಾಗ ನಿಮ್ಗೆ 100% ಎಲ್ಲ ರೈಟ್ಸ್ ಇದೆ ಮಾತಾಡಕ್ಕೆ. ನೀವಾಗೆ ಅನ್ಕೊಂಡ್ಬಿಟ್ಟು ನನಗೆ ಊಟ ಸಿಕ್ತಿಲ್ಲ ಅಂತ ಅವ್ರು ಹೇಳ್ತಾವ್ರಂತೆ, ಇವ್ರು ಹಿಂಗ್ ಬರ್ತಾವ್ರಂತೆ, ಆಹಾ ಪೂಹಾ ವಿಷಯಗಳನ್ನೆಲ್ಲ ಇಟ್ಕೊಂಡು ನೀವು ತಗೊಂಬಂದು ಇವ್ರ ಮೇಲೆ ಹಾಕಿದ್ರೆ ಸರಿ. ಇವಾಗ ದನ ಅಂತಾರಲ್ವಾ, ಇವಾಗ ನೋಡಿ ಸರ್, ನೀವು ತಲೆ ಮೇಲೆ ಕಲರ್ ಹಾಕ್ಸ್ಕೊಂಡಿದ್ರ ಸರ್, ತಲೆ ಮೇಲೆ ಕಲರ್ ಸಕ್ಕದಾಗಿದೆ ಸರ್ ಅಂತ ನಾನ್ ನಿಮ್ಗೆ ಹೇಳೋದ್ ಹೆಂಗಿದೆ? ಏನ್ ಸರ್ ತಲೆ ಮೇಲೆ ಬೆಂಕಿ ಹಚ್ಬಿಟ್ಟವ್ರ ಅಂತ ಹೇಳೋದ್ ಹೆಂಗಿದೆ? ದಿಸ್ ಡಿಫ್ರೆನ್ಸ್ ಅಲ್ವಾ ಸರ್? ಒಂದೇ ವಿಷಯನ 2 ತರ ಹೇಳ್ಬೋದು. ಇವಾಗ ಅವ್ರು ಏನಂತ ಹೇಳ್ಬೇಕಾಗಿತ್ತು, ಊಟ ಸಿಕ್ತಿಲ್ವಂತೆ, ಸ್ವರ್ಗೋಗಿದಾರಂತಾರೆ, ಇಷ್ಟೆಲ್ಲ ಹೇಳ್ಬಿಟ್ಟು ನೋಡ್ರೆ ಸಖತ್ತಾಗೆ ಇದಾರೆ, ಚೆನ್ನಾಗೇ ಇದಾರೆ, ಗಟ್ಮುಷ್ಟಾಗಿ, ಈ ತರ ಹೇಳ್ಬೋದಾಗಿತ್ತಲ್ಲ. ದನ, ಹೈವಾನ ತಪ್ಪಲ್ವಾ ಸರ್ ಇವೆಲ್ಲ? ಸರ್ ಯಾರ ಬಗ್ಗೆನೂ ಯಾರು ಕಮೆಂಟ್ ಮಾಡಬಾರ್ದು ಸರ್. ಹೋಗ್ಲಿ, ಇವ್ರ ಮನೆಯಿಂದ ಎತ್ಕೊಂಡಾಗ ಅವ್ರಿಗೆ ಏನಾದ್ರು ಹಾಕ್ಬಿಟ್ಟು ಇಲ್ಲ ಜೈಲಲ್ಲಿ ಇವ್ರನ್ನ ನೋಡ್ಕೊಂತ ಇದ್ರೆ ಆಯ್ತು, ಸರಿ ಏನೋ ಮಾತಾಡ್ಬೋದು, ಅವ್ರು ಮಾಡ್ತಾವ್ರಪ್ಪ. ಏನೂ ಸಂಬಂಧ ಇಲ್ದವ್ರು ಏನೋ ಒಂದು ತಪ್ಪಾಗ್ಬಿಟ್ಟೈತೆ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಒಂದು ಕೆಳಗೆ ಮಾಡೋದು ಸರಿಯಲ್ಲ ಅನ್ಸುತ್ತೆ ನನಗೆ. ಸೊ ಮೀಡಿಯಾ ಅಂತ ಹೇಳಿದ್ರಿ, ಅವರಿಗೆ ದರ್ಶನ್ ಅವ್ರಿಗೆ ಮೀಡಿಯಾ ಆಗ್ತಾ ಇಲ್ಲ, ಮೀಡಿಯಾದವ್ರಿಗೆ ದರ್ಶನ್ ಆಗ್ತಾ ಇಲ್ಲ ಅಂತ ಅಂದಾಗ
ಸಿನಿಮಾ ಅಂತ ಬಂದಾಗ, ಪ್ರಮೋಷನ್ ಅಂತ ಬಂದಾಗ ಮೀಡಿಯಾದವರೇ ಬೇಕು. ಸೊ ಮೀಡಿಯಾದವರೇ ಹೋಗ್ಬಿಟ್ಟು ಈಗ ಒಂದ್ ಹಂತ, ಈಗ ಅವಾಗ ತಾನೇ ಬರ್ತಾ ಇದಾರೆ ಸ್ಟಾರ್ಗಳು ಅಂತ ಬಂದಾಗ ಫಸ್ಟ್ ಇಂದಾನು ಮೀಡಿಯಾದವರೇ ಒಂದಷ್ಟು ಎನ್ಕರೇಜ್ ಮಾಡಿರುವಂತದ್ದು. ಈಗ ನಿಮಗೆ ಬರೀ ಒಳ್ಳೆ ವಿಷಯನೂ ತೋರಿಸ್ತಾ ಇದಾರೆ ಅಂತ ಅಂದಾಗ ಅವರ ನೆಕ್ಸ್ಟ್ ಇನ್ನೊಂದು ಫೇಸ್ ಏನಿದೆ ರಿವೀಲ್ ಆಗ್ತಾ ಇದೆ ಅಂತಾನೆ ಅದನ್ನ ತೋರಿಸಲೇಬೇಕಾಗುತ್ತೆ. ಮೀಡಿಯಾದವರು ಆ ಕೆಲಸನ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಫಾಲೋವರ್ಸ್ ನ ಹೊಂದಿರೋದು ಯಾರು ಅಂತ ಅಂದ್ರೆ ಕರ್ನಾಟಕದಲ್ಲಿ ದರ್ಶನ್ ಅಂತ ಹೇಳ್ತಾರೆ. ಆ ಫ್ಯಾನ್ಸ್ಗಳು ಅದೇ ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಹಂಗಿದ್ದಾಗ ಹೆಂಗಾಗತ್ತೆ? ಈಗ ನೀವು ಕೊಡ್ತಾ ಇರುವಂತದ್ದೇನು ಸಮಾಜಕ್ಕೆ, ಒಬ್ಬ ದೊಡ್ಡ ಹೀರೋ ಆಗಿ ದೊಡ್ಡ ಸ್ಟಾರ್ ಆಗಿ ನಿಮ್ಮದೇ ಆದಂತ ಒಂದಷ್ಟು ಫ್ಯಾನ್ ಬೇಸ್ ಇದೆ ಅಂತ ಅಂದಾಗ ನೀವ್ ಏನ್ ಮಾಡ್ತಿದ್ದೀರಾ ಅದನ್ನೇ ನೋಡೋ ಫ್ಯಾನ್ಸ್ಗಳು ಕಲಿತಾ ಇದಾರೆ. ನೀವು ಒಳ್ಳೇದ್ ಮಾಡಿದ್ರೆ ಫ್ಯಾನ್ಸ್ ಅದೇ ಮಾಡ್ತಾರೆ. ನೀವು ಈ ತರ ನಡ್ಕೋತಾ ಇದಾರೆ ಅಂತ ಆಚೆ ಕಡೆ ಫ್ಯಾನ್ಸ್ಗಳು ಅದೇ ತರ ನಡ್ಕೋತಾರೆ. ಅಂಡ್ ಮೊನ್ನೆ ಪ್ರಸನ್ನ ಥಿಯೇಟರ್ ಅಲ್ಲಿ ಕರಿಯ ಸಿನಿಮಾ ರಿಲೀಸ್ ಆದಾಗ ಮೀಡಿಯಾದವ್ರ ಮೇಲೆ ಹೋಗ್ಬಿಟ್ಟಿದ್ರಂತೆ. ಸೊ ಎಲ್ಲಿ ಹೋಗ್ತಾ ಇದೆ ನಿಮ್ಮ ಫ್ಯಾನ್? ಅದೇ ತರ ಮಾಡ್ತಾ ಇದಾರಲ್ಲ ಸರ್. ನೋಡಿ ಸರ್, ನಾನು ಮೀಡಿಯಾದವ್ರನ್ನ ದೂಷಿಸ್ತಾ ಇಲ್ಲ, ನಾನು ಒಂದು ಥಿಂಕಿಂಗ್ ಅಲ್ಲಿ ಕೇಳ್ತಾ ಇರೋದು ನಿಮ್ನ ಅಷ್ಟೇ. ನನಗನ್ಸಿರೋ ಪ್ರಕಾರ ಮೀಡಿಯಾದವ್ರಿಂದ ಅಂದ್ರೆ ದರ್ಶನ್ ಅವ್ರಿಗೆ ಆಗಲ್ಲ, ದರ್ಶನ್ ಅವ್ರಿಗೆ ಮೀಡಿಯಾದವ್ರು ಅಂದ್ರೆ ಆಗಲ್ಲ. ಸರಿನಾ ಸರ್? ಸೊ ಇದ್ರಲ್ಲಿ ಏನ್ ಗೊತ್ತಾ ಸರ್, ಸಿಂಪಲ್ ಆಗಿ ಮಾಡ್ಬೇಕಾದ್ರೆ ಅವ್ರ ಪಾಡಿಗೆ ಅವರೇ. ನೀವು ಅವ್ರನ್ನ ತೋರಿಸ್ಲೂಬೇಡಿ, ಅವ್ರ ಬಗ್ಗೆ ಮಾತಾಡ್ಲೂಬೇಡಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೂಬೇಡಿ. ತೋರ್ಸೋದ್ ಯಾಕೆ? ಅವ್ರ ಫ್ಯಾನ್ಸ್ ಹತ್ರ ಅನ್ಸ್ಕೊಳೋದ್ ಯಾಕೆ? ಅವ್ರ ಹತ್ರ ಅನ್ಸ್ಕೊಳೋದ್ ಯಾಕೆ? ಇದು ಯಾಕೆ ರಬ್ ಮಾಡ್ಕೊಂತೀರಾ? ಸರ್ ಒಳ್ಳೆ ಮುಖ ಮಾತ್ರ ತೋರಿಸ್ಬೇಕಾ, ಕೆಟ್ಟ ಮುಖ ತೋರಿಸ್ಬಾರ್ದು ಅಂದ್ರೆ ಸರ್, ಇವಾಗ ನಾನು ನಿಮ್ಗೆ ಲೈನ್ ಆಗಿ ಹೇಳ್ಕೊಂಬಂದೆ ಇಷ್ಟು ಕೆಟ್ಟದಾಗಿದೆ ನಮ್ಕ ಅಂದ್ರೆ ಒಂದ್ 4-5 ನಿಮಿಷ ಸುಮ್ನೆ ಮೇಲ್ಮೇಲೆ ಕೇಳ್ತಾ ಇರೋದು 1000 ಆಗ್ತಾ ಇದೆ, ಅದನ್ನು ತೋರಿಸ್ರಿ. ಏನ್ ದರ್ಶನ್ ಅವ್ರನ್ನ ಬಿಟ್ರೆ ಬೇರೆ ಮೀಡಿಯಾದಲ್ಲಿ ಬೇರೆ ಕಂಟೆಂಟೇ ಇಲ್ವಲ್ಲ ಈಗ. ಬೇರೆ ಕಂಟೆಂಟೇ ತೋರಿಸ್ತಲ್ಲ ಯಾಕೆ? ಇದೆ ಹೇಳ್ಬಾರ್ದು ಬೇರೆ ಹುಡುಗಿರ ಹೆಸರು, ನನಗೂ ಪರಿಚಯ ಇರೋಂಥ ಹುಡುಗಿನೇ. ನಾನು ಆ ಹುಡುಗಿ ಒಂದು ಶೋಲು ಮಾಡಿದ್ದೀವಿ ಆಯ್ತಾ, ನಿಮ್ಮ ನ್ಯೂಸ್ ಆಂಕರೇ ಆಗಿದ್ದವಳು. ಆ ಹುಡುಗಿದು ಅದೇನೋ ಕೇಸ್ ಆಗಿತ್ತು, ಅದೇನಂತಾರೆ, ಏನ್ ಸರ್ ಅಂತಾರೆ ಅದನ್ನ, ಹನಿ ಟ್ರ್ಯಾಪ್ ಕೇಸ್ ಆಗಿತ್ತು. ಆ ಹುಡುಗಿದು 2 ದಿವಸ ತೋರ್ಸಿ ಮುಚ್ಚಾಕ್ಬಿಟ್ರಿ. ತೋರಿಸ್ರಿ, ಎಳ್ದಾಕ್ರಿ, ಇವಾಗ್ಲೂ ಎಳಿರಿ, ಫುಲ್ಲು 1-2 ತಿಂಗಳು ಎಳಿರಿ, ಅದನ್ನ ಯಾಕೆ ಮುಚ್ಚಾಕದ್ರಿ? ಆಮೇಲೆ ಇನ್ನೊಂದ್ ಯಾವ್ದೋ ಅದು BTV ಅದೊಂದು ಹುಡುಗಿ ಐತೆ, ಆ ಯಮ್ಮನ್ ಬಾಯಿ ಏನಪ್ಪ ಅಪ್ಪ ಐತೆ, ಶಂಕರ್ ಮಠ ಇಂದ ಬಸವೇಶ್ ನಗರ್ ಅವ್ರಿಗೂ ಐತೆ ಯಮ್ಮನ್ ಬಾಯಿ. ಏನ್ ಸರ್ ಮಾತಾಡೋದ? ಹೆಂಗ್ಸ್ ಕುಲಾನ ಸರ್ ಅದು? ಯಪ್ಪ. ಅದಕ್ಕೆ ಸರ್ ಇದೇನ್ ಗೊತ್ತಾ ಸರ್, ದ ಮೋರ್ ಯು ಆರ್ ಟ್ರಿಗರಿಂಗ್ ಅಲ್ವಾ ಅವ್ರನ್ನ, ನೀವು ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರಿಗಿನ್ನ ಬೆಳವಣಿಗೆ ಜಾಸ್ತಿನೇ ಆಗ್ತಾ ಇದೆ ಸರ್. ಅದೇನೋ ಒಬ್ರೊಬ್ರಿಗೆ ಹಂಗೆ ದೇವ್ರ ಆಶೀರ್ವಾದ ಮಾಡಿ ಕಳ್ಸ್ಬಿಡ್ತಾನೆ, ದುಶ್ಮನ್ಗಳು ಜಾಸ್ತಿ ಆದಷ್ಟು ಇನ್ನ ಬೆಳಿತೀವಿ ಅಂತ. ನಾನು ಹೇಳೋದೇನ್ ಗೊತ್ತಾ ಸರ್, ತಪ್ಪು ಯಾರು ಮಾಡಿಲ್ಲ ಅಂತಲ್ಲ, ಆಮೇಲೆ ಇದನ್ನ ಯಾರು ಒಪ್ಕೊಂತಾನೂ ಇಲ್ಲ, ಇವ್ರು ಮಾಡಿರೋದು ಸರಿ, ಇವ್ರು ಮಾಡಿರೋದು ಸೂಪರು ಅಂತ ನಾನು ಹೇಳ್ತಾ ಇಲ್ಲ. ನೋಡಿ ಸರ್, ಸಂದೇಶ ನಾವು ಕೊಡ್ಬೇಕು ಅಂತ ಬಂದಾಗ ಸರಿ ಒಳ್ಳೆ ವಿಷಯ ತೋರಿಸ್ತೀವಿ ಅಂತ ಹೇಳಿದಿರಲ್ಲ ಸರ್. ಎಷ್ಟು ಅನಾಥಾಶ್ರಮ ದರ್ಶನ್ ಅವ್ರದ್ದಿದೆ ನಿಮ್ಗೆ ಗೊತ್ತಾ ಸರ್? ಎಷ್ಟು ಜನಕ್ಕೆ ಹಣ ಸಹಾಯ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ಸರ್? ಎಷ್ಟು ಜನಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡು ನೆರವಾಗಿದ್ದಾರೆ ಗೊತ್ತಾ ಸರ್ ನಿಮ್ಗೆ? ಅದೆಲ್ಲ ತೋರಿಸಿದ್ದೀರಾ ಸರ್? ಒಳ್ಳೇದು ಮಾತ್ರ ತೋರಿಸ್ತೀವಿ ಅದರಲ್ಲಿ ಏನು, ಅವ್ರು ಮೂವಿ ಮಾಡಿ ಆ ಮೂವಿಯಿಂದ ಆಚೆ ಬಂದು ರಿಲೀಸ್ ಆಗೋವರೆಗೂ ಪ್ರಮೋಷನ್ ನಾವು ನಿಂತ್ಕೊಂಡಿದೀವಿ, ನಾವು ಮಾಡಿದೀವಿ, ಒಳ್ಳೇದು ತೋರಿಸಿದೀವಿ. ಒಳ್ಳೇದು ಅಂದ್ರೆ ಇದೆಲ್ಲ ಇನ್ಕ್ಲೂಡ್ ಆಗುತ್ತಲ್ಲ ಸರ್. ಎಷ್ಟು ಜನಕ್ಕೆ ಅನ್ನ ಹಾಕಿದ್ದಾರೆ, ಎಷ್ಟು ಜನಕ್ಕೆ ಊಟ ಹಾಕಿದ್ದಾರೆ, ಎಷ್ಟು ಜನ ಕಾಪಾಡಿದ್ದಾರೆ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಎಷ್ಟು ಜನ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ, ಇದೆಲ್ಲಾನು ತೋರಿಸ್ಬೇಕಲ್ವಾ? ಕೆಟ್ಟದು ಅಂದ್ರೆ ಹೌದು ಸರ್, ಆಕಸ್ಮಿಕ ಆಗೋಗಿದೆ. ಇವಾಗ ಅದನ್ನ ಏನ್ ಮಾಡಕ್ಕಾಗತ್ತೆ ನಾವು? ಅವ್ರ ಪಕ್ಕ ನಿಂತ್ಕೊಂಡು ನಾವು ಸಹಾಯ ಮಾಡಿದ್ರೆ ಮಾಡ್ಬೇಕು, ಇಲ್ವಾ ದೂರ ನಿಂತ್ಕೊಂಡು ಅದ್ ಏನಾಗುತ್ತೋ ನೋಡ್ಬೇಕು. ಪ್ರತಿ ದಿವಸ ಅವ್ರು ಮಿಡಲ್ ಫಿಂಗ್ ತೋರ್ಸಿದ್ರು, ನೆಕ್ಸ್ಟ್ ಇದೇ ತೋರ್ಸಿದ್ರು ಅಂದ್ರೆ ಹಂಗಂದ್ರೆ ಅಯ್ಯಪ್ಪ ನಡ್ಕೊಂಬರೋದೇ ತಪ್ಪು, ಓಡಾಡೋದೇ ತಪ್ಪು. ಹೌದು, ಮಿಡಲ್ ಫಿಂಗರೇ ತೋರಿಸ್ಬೇಡ್ರಿ, ಅದನ್ನ ನೀವು ತಗೊಳಕ್ಕೆ ಹೋಗ್ಬೇಡ್ರಿ. ಅದನ್ನ ಅವ್ರು ಸರಿ ಇಲ್ಲ, ಅವ್ರನ್ನ ಬಿಟ್ಬಿಡ್ರಿ, ಆಗಲ್ಲ. ಅವ್ರ ಬಗ್ಗೆ ತೋರಿಸ್ಲೂಬೇಕು, ಬೈಲೂಬೇಕು ಸರ್. ನೀವ್ ಎಷ್ಟು ಪ್ರಯತ್ನ ಪಟ್ರು, ನಾನು ಒಪ್ಪನಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಮೀಡಿಯಾ ಅವ್ರಿಗೆ, ನೀವ್ ಎಷ್ಟು ಪ್ರಯತ್ನ ಪಟ್ರುನು ಅಯ್ಯಪ್ಪನ ಕೆಳಗಾಕಕ್ಕೆ ಆ ದೇವ್ರು ಒಬ್ರೊಬ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ಯಾವ್ದೇ ಕಾರಣಕ್ಕೂ ಅದನ್ನ ಬರ್ದಿಕ್ಕಳಿ ಕೆಳಗ್ ಬೀಳಲ್ಲ ಅಯ್ಯಪ್ಪ. ಇನ್ನ ಆಚೆ ಬಂದ್ಮೇಲೆ ಗೋಸ್ಟ್ ಮೂವಿ ಬೇರೆ ಐತಲ್ಲ, ಗೋಸ್ಟ್ ಯಾವ್ದೋ ಡೆವಿಲ್ ಮೂವಿ, ಅದ್ ನೋಡ್ರಿ ಇನ್ನ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. ಕರಿಯ ಸೂಪರ್ ಹಿಟ್ ಆಗೋಯ್ತು, ಈಗ ನೆಕ್ಸ್ಟ್ ಕಳಸಿ ಪಳ್ಯ ಬಿಡ್ತಾವ್ರೆ. ಅದಕ್ಕೆ ಹೋದ್ರು ತಿರಾ ಬೈಸ್ಕೊಂತೀರಾ ಮೀಡಿಯಾದವ್ರು, ಹೋಗ್ಬೇಡ್ರಿ ಮಾತು ಕೇಳ್ರಿ. ಇನ್ನೊಂದೇನಾಗುತ್ತೆ ಗೊತ್ತಾ? ಓಕೆ, ಈಗ ವ್ಯಕ್ತಿ ಡೇರ್ ಡೆವಿಲ್ ಅವ್ರಿರೋದೇ ಹೆಂಗೆ ಅಂತ ಬಂದಾಗ ಈಸ್ ಅ ರೋಲ್ ಮಾಡೆಲ್. ಸೊ ಒಂದಷ್ಟು ಜನ ಫ್ಯಾನ್ಗಳು ಅವ್ರನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಅಂದ್ರೆ ನೆಕ್ಸ್ಟ್ ಫ್ಯಾನ್ಗಳು ಅದೇ ಸ್ಟಾರ್ಟ್ ಮಾಡ್ತಾರೆ. ಈಗ ಹಾಕೊಂಡ್ರು ಒಂದು ಪೋಸ್ಟ್ ಹಾಕೊಂಡ್ರು, ಏನ್ರಿ ಮೀಡಿಯಾ ಅಂತ ಪೋಸ್ಟ್ ಹಾಕಿದ್ರು, ಥಿಯೇಟರ್ ಅಲ್ಲಿ ಒಂದಷ್ಟು ಜಗಳ ಮಾಡಿದ್ರು. ಅಂಡ್ ಸ್ಟಿಲ್ ಇನ್ನೊಬ್ರು ಚಾನಲ್ ನನ್ನ ಕಲೀಗ್, ಸೊ ಅವರು ಹೆಸರು ಬೇಡ, ಅವರು ಇವತ್ತು ಹೇಳ್ತಾ ಇದ್ರು, ಒಂದಷ್ಟು DM ಗಳು ಬರ್ತಾ ಇದೆ, ಅವರ ಫ್ಯಾನ್ಸ್ಗಳು ನನಗೆ ಮೆಸೇಜ್ ಮಾಡ್ತಾ ಇದಾರೆ, ರೋಡಲ್ಲಿ ಏನಾದ್ರು ಸಿಕ್ಕಿದ್ರೆ
ನಾವೇನ್ ಮಾಡ್ತೀವೋ ಗೊತ್ತಿಲ್ಲ, ನನ್ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹುಡುಗಿ ರಿಪೋರ್ಟರ್. ಸೊ ಆ ತರ ಹೇಳ್ತಾ ಇದಾರೆ ಅಂತ ಅಂದಾಗ ಓಕೆ, ವ್ಯಕ್ತಿ ಯಾವ ರೀತಿ ಆಗಿರ್ಲಿ, ಬಟ್ ಅದನ್ನ ಫಾಲೋ ಮಾಡ್ತಾ ಇರೋರು ಫ್ಯಾನ್ಸ್ಗಳು ಇಲ್ಲ ಒಂದಷ್ಟು ವ್ಯಕ್ತಿಗಳು ಯಾರು ಫಾಲೋ ಮಾಡ್ತಾ ಇದಾರೆ ಅವರು ಅದೇ ತರ ಆಗ್ತಾ ಇದಾರೆ ಹಿಂಗೆ ಅಂತ. ಸರ್ ನೋಡಿ ಸರ್, ಯಾವುದೇ ಕಾರಣಕ್ಕೂ ಅವರು ಮೀಡಿಯಾದವ್ರ ಹತ್ರ ಮಾತಾಡಿದ ಆಡಿಯೋ ಅವ್ರು ರಿಲೀಸ್ ಮಾಡಿಲ್ಲ. ನೀವು ಮೀಡಿಯಾದವರೇ ಯಾರೋ ಒಬ್ರು ರಿಲೀಸ್ ಮಾಡಿರೋದು ಅದನ್ನ. ಅವರೇ ಮಾತಾಡ್ಬಿಟ್ಟು ನಾನು ಮೀಡಿಯಾದ ಈ ಥರ ಮಾತಾಡಿದ್ದೀನಿ ನೋಡ್ರಪ್ಪ ಅಂತ ಯಾರಿಗೂ ತೋರಿಸ್ಲಿಲ್ಲ. ಅವ್ರೇನೋ ಸರ್ ನನಗೆ ಫೋನ್ ಬಂದಿತ್ತಲ್ಲ ಸರ್, ನಿಮಗೂ ಗೊತ್ತಲ್ವ ಸರ್ ವಿಷಯ, ನಾನು ನಿಮ್ಮ ಹತ್ರ ಮಾತಾಡಿದ್ದೀನಲ್ಲ ಸರ್, ನನಗೆ ಫೋನ್ ಬಂದಿತ್ತು ಮೀಡಿಯಾದಿಂದ. ಯಾಕೆ ರಜತ್ ಸಪೋರ್ಟ್ ಮಾಡ್ತಾ ಇದೆಯಾ, ಏನು ವಿಷಯ, ಇನ್ನ ಬೆಳಿತಿರೋ ಹುಡುಗ ನೀನು, ನಿನಗೇನು ಬೇಕೋ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಸಪೋರ್ಟು, ಇದನ್ನ ಬಿಟ್ಬಿಡು, ತಲೆ ಕೆಡ್ಸ್ಕೊಂಬೇಡ, ಈ ವಿಷಯದ ಬಗ್ಗೆ ನನಗೆ ಹೇಳಿದ್ರು. ನನಗೆ ರೆಕಾರ್ಡ್ ಮಾಡಿ 2 ನಿಮಿಷ ತೋರ್ಸೋದು ಎಷ್ಟೊತ್ತು ಸರ್, ಎಷ್ಟೊತ್ತು ತೋರ್ಸೋದು ನನಗೆ? ಹೇಳಿದ್ದಾರೆ ಸಪೋರ್ಟ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸಪೋರ್ಟ್ ಮಾಡೋದ್ವಲ್ಲ, ಆ ವಿಷಯದ ಬಗ್ಗೆ ಮಾತಾಡಬೇಡ, ಆ ವಿಷಯದ ಬಗ್ಗೆ ಮಾತಾಡಬೇಡ. ಯಾಕೆ ಮಾತಾಡ್ತಾ ಇದೆಯಾ? ನಾವೆಲ್ಲ ಒಂದ್ ಕಡೆ ನಿಂತ್ಕೊಂಡು ನಿನ್ಗೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ, ಇನ್ನ ಬೆಳಿತಿರೋ ಹುಡುಗ ನೀನು, ಯಾಕೆ ಬೇಕು ನಿನ್ಗೆ ಇವೆಲ್ಲ? ನೋಡಿ ಸರ್, ನಾನು ಕಲ್ತಿರೋದು ಒಂದೇ ಸರ್ ಬುದ್ಧಿ, ತಲೆ ಹಿಡಿಬೇಡ, ತಲೆ ಹೊಡಿಬೇಡ ಅಷ್ಟೇ, ಆಯ್ತಾ ಸರ್? ನಾನಿಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಸರ್, ನನಗೆ ಯಾರ ವಿಷಯನೂ ಬೇಡ. ನಾನು ಹೇಳ್ತಾ ಇರೋದೇನು ಗೊತ್ತಾ, ತೋರ್ಸಂಗಿದ್ರೆ 2 ಸೈಡ್ ಸ್ಟೋರಿನೂ ತೋರಿಸ್ರಿ, ಇಲ್ಲ ತೋರಿಸ್ಲೇಬೇಡಿ. ನಾನು ನಿಮಗೆ ಫಸ್ಟ್ ಸರ್, ಆ್ಯಕ್ಚುಲಿ ಈ ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ, ಇಂಡಸ್ಟ್ರಿ ಅಂತ ಬಂದರೆ ಫಸ್ಟ್ ಮಾತಾಡಿದವನೇ ನಾನು ಸರ್, ಫಸ್ಟ್ ಪ್ರೂಫ್ ಕೊಟ್ಟಿದ್ದೆ ನಾನು ಸರ್. ಅವಾಗ ಯಾರಾದರೂ ನಂಬುದ್ರ? ಯಾವ ನನ್ನ ಮಗ ಅದು ಕಮೆಂಟ್ಗಳಲ್ಲಿ ಅಪ್ಪ 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 ಅದಂತೆ ಇದಂತೆ ಇಂಥ ನನ್ನ ಮಗ ನೀನು, ನಿಮ್ಮಮ್ಮನಿಗೆ ಮೆಸೇಜ್ ಮಾಡಿದ್ನ, ನಿಮ್ಮ ಅಕ್ಕಗೆ, ಹಂಗಂದ್ರೆ ಇವ್ರ ಅಕ್ಕನಿಗೆ ಇವ್ರ ಅಮ್ಮನಿಗೆ ಮೆಸೇಜ್ ಮಾಡಿದ್ರೆ ಮಾತ್ರ ಈ ನನ್ನ ಮಕ್ಕಳು ರಿಯಾಕ್ಟ್ ಆಗೋದು, ಇಲ್ಲ ಬೇರೆಯವ್ರಿಗೆ ಆಗಲ್ಲ ಇವರು. ಇವಾಗ ಯಾರೋ ಅದೇ ಹೇಳ್ತಾರೆ, ಇವಾಗ ಕರುನಾಡ ತಾಯಿ ಅಂತಾರಲ್ವಾ, ಏಂತಕ್ಕೆ ನಾವು ಹೆಣ್ಣುಗೊಳಿಸ್ತೀವಿ ಕರ್ನಾಟಕನ? ನಮ್ಮ ತಾಯಿ ಇರೋ ಹೆಣ್ಮಕ್ಳೆಲ್ಲ ನಮ್ಮ ತಾಯಿ, ನಮ್ಮ ತಂಗಿ, ಅವ್ರ ಥರ ನೋಡ್ಕೊಬೇಕು. ಹಂಗಂತ ಏನು ನಾವೇನು ಸೇಂಟ್ಸ್ ಅಲ್ಲ, ಬಟ್ ಸ್ಟಿಲ್ ಹೇಳ್ತಾರೆ ಅದು ಸರ್. ಅವ್ರಿಗೆ ಒಂದು ಇಲ್ಲಿ ನೆಲೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಇನ್ನು ಎಷ್ಟು ಹೋರಾಡಿ ಏನು ಸರ್ ಮಾಡ್ತೀರಾ? ಅವ್ನು ನನಗೆ ಕಮೆಂಟ್ಸ್ ಅಲ್ಲಿ ಹಾಕೋದು, ನಾನು ಮೊದಲೇ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಲವ್ ನಿಮ್ಗೆಲ್ಲ ಗಂಡಸ್ತನ ಅನ್ನೋದಿದ್ರೆ ಓಪನ್ ಆಗಿ ಬಂದು ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಅದು ಡಿಫರೆಂಟು. ಎಲ್ಲೋ ಕೂತ್ಕೊಂಡು ಕಮೆಂಟ್ಸ್ ಅಲ್ಲಿ ಸರ್ ನಾಮರ್ದ ನನ್ನ ಮಕ್ಕಳು ಸರ್, ಯಪ್ಪ ಗಂಡಸ್ತನಲ್ಲೇ ಇಲ್ಲ ಇವ್ರಿಗೆಲ್ಲ, ಗಂಡಸ್ತನ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಬಹುಶಃ. ಎಲ್ಲೋ ಕೂತ್ಕೊಂಡು ಮಾತಾಡ್ತವೆ, ಬೊಗಳ್ತವೆ. ನಾನು 1% ಆದ್ರೂ ರಿಯಾಕ್ಟ್ ಆದ್ನಾ ಸರ್? ಯಾವಾಗ ಗೊತ್ತಾ ರಿಯಾಕ್ಟ್ ಆಗ? ನಾನು ಅದನ್ನೇ ಪದೇ ಪದೇ ಲಾಸ್ಟ್ ಟೈಮ್ ಅದನ್ನೇ ಹೇಳ್ತಾ ಇರೋದು, ನೋಡ್ರಪ್ಪ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಮಾತಾಡಿರೋದು ನಾನು, ನನ್ನ ವಿಷಯಕ್ಕೆ ಬರ್ರಿ, ನಾನು ಆ ಥರ ಡೈರೆಕ್ಟ್ ಆಗಿ ಬರ್ರಿ ಮಾತಾಡೋಣ. ಅದು ಬಿಟ್ಟು ಎಲ್ಲೋ ಕೂತ್ಕೊಂಡು ಎಷ್ಟು ಹರ್ಕೊಂಡ್ರು ನಿನ್ನ ಎನರ್ಜಿನೇ ವೇಸ್ಟ್, ನನಗೇನಾಗುತ್ತೆ? ನನಗೇನು ಡಿಫರೆನ್ಸ್ ಆಗಲ್ಲ. ಯಾಕಂದ್ರೆ ನೋಡಿ ಸರ್, ನನಗೊಂದು ಐಡೆಂಟಿಟಿ ಅನ್ನೋದಿದೆ. ನಾನೊಂದು 7-8 ರಿಯಾಲಿಟಿ ಶೋ ಮಾಡಿದ್ದೀನಿ, 3 ರಿಯಾಲಿಟಿ ಶೋ ರನ್ನರ್ ಅಪ್. ನಾನು ಹೊಸಿ ದೊಡ್ಡ ದೊಡ್ಡ ಶೋಗಳೇ ಮಾಡೋದೇನು ಚಿಕ್ಕ ಪುಟ್ಟ ಮಾಡಿಲ್ಲ. ನಾನು ಸೂಪರ್ ಜೋಡಿಯಿಂದ ಹಿಡಿದು ರಾಜಾರಾಣಿ, ಏನು ಡ್ಯಾನ್ಸು 130-140 ಎಪಿಸೋಡ್ ಎಲ್ಲ ಆಗಿರೋ ಶೋಗಳು ನಾನು ಮಾಡಿರೋದು. ಸೊ ನನಗೆ ಅಂತ ಒಂದು ಐಡೆಂಟಿಟಿ ಇದೆ. ಆಮೇಲೆ ನನಗೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜನ ಗೊತ್ತು, ಇದರ ಜೊತೆ ಪಳಗಿದ್ದೀನಿ ನಾನು. ರಜತ್ ಅಂದ್ರೆ ಯಾರಿಗೆಲ್ಲರಿಗೂ ಗೊತ್ತು, ಬುಜ್ಜಿ ಅಂದ್ರೆ ಗೊತ್ತು, ಸ್ವಲ್ಪ ಜನ ಗೊತ್ತು. ನಮ್ಮ ಮೇರಲ್ಲಿ ಬಂದು ಕೇಳಿದ್ರೆ ಬುಜ್ಜಿ ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಸೊ ನನಗೆ ಅನ್ನೋದು ಐಡೆಂಟಿಟಿ ಇದೆ, ನಾನು ಯಾರು ಅಂತ ಆಗ್ಲೇ ತೋರಿಸ್ಕೊಂಡ್ಬಿಟ್ಟಿದ್ದೀನಿ, ಅಂದ್ರೆ ಚಿಕ್ಕ ಪುಟ್ಟ ವಿಷಯದಲ್ಲಿ. ಈ ನನ್ನ ಮಕ್ಕಳಿಗೆ ಐಡೆಂಟಿಟಿ ಏನಿದೆ? ಎಲ್ಲೋ ಕೂತ್ಕೊಂತವೆ, ಎಲ್ಲೋ ಮಾತಾಡ್ತವೆ, ಹರ್ಕಂತವೆ, ಬಡ್ಕಂತವೆ. ಅವ್ರ ಕೈಲಿ ಅಷ್ಟೇ ಆಗೋದು, ಮಾತು ಬಿಟ್ರೆ ಕೈಯಲ್ಲಿ ಕೀಳಕ್ 1% ಹೋಗಲ್ಲ. ಅಂತವ್ರ ಹತ್ರ ಏನ್ ಮಾತಾಡಿ ಏನ್ ಯೂಸು? ಏನು ಯೂಸ್ ಇಲ್ಲ. ಅದೇ ಕರ್ಕೊಂಬಂದು ಈ ತರ ಮಾಡ್ಬೇಕಷ್ಟೇ ನನ್ನ ಮಕ್ಕಳನ್ನ, ಅದೊಂದೇ ದಾರಿ ಇರೋದು.